ಗ್ರಾಮಗಳಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರಿಂದ ಜನ ಸೌಹಾರ್ದತೆಯಿಂದ ಬದುಕಲು ಸಾಧ್ಯವಾಗುತ್ತದೆ. ಈ ಕ್ರೀಡೆಗಳಲ್ಲಿ ಜಾತಿ ಭೇದ ಮೇಲು ಕೀಳು ಅನ್ನ ಮರೆತು ಜನ ಸೌಹಾರ್ದತೆಯಿಂದ ಪಾರ್ಟಿಸಿಪೇಟ್ ಮಾಡಿದಾಗ ಜನರಲ್ಲಿ ಸೌಹಾರ್ದತೆಯ ಗುಣ ಹೆಚ್ಚಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಹೇಳಿದ್ದಾರೆ. ಕ್ರೀಡೆಗಳಿಂದ ಗ್ರಾಮೀಣ ಜನರಲ್ಲಿ ಸೌಹಾರ್ದಯುತ ಭಾವನೆ ನಿಲವಾರತ ಹಳ್ಳಿಯಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಪುಟ್ಟು ಆಂಜನಪ್ಪ ಚಾಲನೆ. ತಾಲೂಕಿನ ಸಾಧಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನಿಲವಾರತನಹಳ್ಳಿ ಗ್ರಾಮದಲ್ಲಿ ಗಡಿಭಾಗದ 3 ಪಂಚಾಯಿತಿಗಳ ಮಟ್ಟಕ್ಕೆ ಮಾತ್ರ ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಕಾರ್ಯಕ್ರಮವನ್ನು ಪ್ರಶಸ್ತಿ ವಿಜೇತರಿಗೆ ನಗದು ಮತ್ತು ಆಕರ್ಷಕ ಟ್ರೋಫಿ ವಿತರಿಸಿ ಶುಭ ಹಾರೈಸಿ ಮಾತನಾಡಿದ್ದಾರೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕ್ರೀಡೆ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ರೀಡೆಗೆ ಯಾವುದೇ ವಯೋಮಾನದ ಅಂತರವಿಲ್ಲ ಎಂದ ಅವರು, ಸೋಲು ಗೆಲುವು ಎರಡನ್ನ ಸಮನಾಗಿ ಸ್ವೀಕರಿಸಿ ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಆ ಕ್ರೀಡೆಗೆ ಒಂದು ಅರ್ಥವಿರುತ್ತದೆ ಎಂದು ಹೇಳಿದ್ದಾರೆ. ರಮೇಶ್ ಅವರು, ಗಂಗಾಧರಣ್ಣವರು, ಅನೇಕ ಮುಖಂಡರಾಗಿ ಎಲ್ಲರೂ ಸಹ ಸೇರಿಕೊಂಡು ಒಗ್ಗಟ್ಟಾಗಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಇದು ಕಡೆಯ ಹಂತದಲ್ಲಿ ನಾವು ನಿಂತಿದ್ದೀವಿ. ಈಗ ನಮ್ಮ ಬೈರೆಡ್ಡಿಯವರು ವಿಲಯತಳ್ಳಿ ಪ್ರೀಮಿಯರ್ ಲೀಗ್ ತಂಡದ ಮಾಲೀಕರಾಗಿ ಬೈರೆಡ್ಡಿಯವರು, ಮತ್ತೆ ಎಸ್ಕೂಲ್ಗಳಲ್ಲಿ ಬೈರೆಡ್ಡಿಯವರು, ಮತ್ತೆ ವಿಲಯತಳ್ಳಿ ಗೋವರ್ಧನ್ ಅವರ ಒಂದು ತಂಡ, ಹುಡುಗರು ಸಹ ಎಲ್ಲರೂ ಸಹ ಇವತ್ತು ಕ್ರಿಕೆಟ್ ಆಡಿರುವಂಥದ್ದು ನಮಗೆ ಭಾಳ ಕ್ಯೂರಿಯಾಸಿಟಿ. ತುಂಬ ವರ್ಷಗಳಾಗಿತ್ತು ಆಡಿ, ನಾವು ಹುಡುಗರಾಗಿದ್ದ ಯಾವ ಆಟ ಬರುತ್ತಾ ಇಲ್ಲೋ ಪ್ರತಿ ಮನೆಯಲ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ಹುಡುಗರು ಸಹ ಕ್ರಿಕೆಟ್ ಆಡಿರ್ತಾರೆ. ಅದು ನಿಜತನ. ಬುದ್ಧಿವನಾಗಲಿ ಬಡವನಾಗಲಿ ಏನಾಗಲಿ ಯಾವ ಆಟ ಆಡಿದ್ದೀವಿ ಅಂದರೆ ಫಸ್ಟ್ ಕ್ರಿಕೆಟ್ ಆಡಿರ್ತೀವಿ ನಾವೆಲ್ಲ ಭಾರತೀಯರಿಗೆ ಅಷ್ಟೊಂದು ಅಚ್ಚುಮೆಚ್ಚು ಈ ಕ್ರಿಕೆಟ್ ನಮಗೆ ಒಂದು ಪಂದ್ಯ ಸ್ಪೋರ್ಟ್ ಏನಿದೆ ನಮ್ಮನ್ನು ದೈಹಿಕವಾಗಿ ಗಟ್ಟಿಗೊಳಿಸ್ತದೆ. ಆಟ ಆಡೋದ್ರಿಂದ ಪ್ರತಿನಿತ್ಯನೂ ಸಹ ನಮಗೆ ಖುಷಿಯಾಗಿ ಲವಲವಿಕೆಯಿಂದ ಒಂದು ಸಂತೋಷಕ್ಕೆ, ಒಂದು ಮನರಂಜನೆಗೆ, ನಮ್ಮ ಒಂದು ಖುಷಿಗೆ ಆಟ ನಾವು ಆಡಿಕೊಂಡು ನಮ್ಮ ದೇಹದ ಆರೋಗ್ಯನೂ ನಾವು ಕಾಪಾಡ್ಕೊಳ್ತೀವಿ. ಅದರಂತೆ ಹೆಚ್ಚು ನಾವು ಆಟ ಆಡೋದ್ರಿಂದ ಈ ಊರಲ್ಲಿ ಮತ್ತೊಂದು ಊರಿಗೆ, ಮತ್ತೊಂದು ಊರಿನಲ್ಲಿರುವಂತ ತಾಲೂಕಿಗೆ ದೇಶಕ್ಕಾದಂಥ ವಾತಾವರಣ ಸಹ ನಮ್ಮೆಲ್ಲ. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಕೃಷ್ಣಪ್ಪ, ಪೆದ್ದಪ್ಪಯ್ಯ, ಮುನಿವೆಂಕಟಪ್ಪ, ಸತೀಶ್, ತತ್ವಗಳು ಮತ್ತು ಸಂಕೀರ್ತನೆಗಳು ಸರ್ವಕಾಲಿಕವಾದದ್ದು ಎಂದು ಶಾಸಕ ಪಿಎನ್ ರವಿಕುಮಾರ್ ಅವರು ಹೇಳಿದ್ದಾರೆ. ಚಿಲಕಲ ನೆರಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಡಿಎನ್, ಎಸ್ ದೇವಗಾನಹಳ್ಳಿ, ರಮೇಶ್, ಹನುಮಂತ್ ಸಾಧಲಿ, ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ನಗರಸಭೆಯ 2025-26ನೇ ಸಾಲಿನ 57 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ನ ಮಂಡನೆಯನ್ನ ಮಾಡಲಾಗಿದ್ದು, ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರ ಪ್ರವಾಸದ ಕುರಿತು ಖರ್ಚು ವೆಚ್ಚಗಳನ್ನ ಮಾಹಿತಿಯನ್ನ ನೀಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರಸಭೆಯ 2025-26ನೇ ಸಾಲಿನ 57 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ ಎ ಮತ್ತು ಬಿ ಖಾತೆ ಮಾಡಿಕೊಡಲು ಲಂಚದ ಬೇಡಿಕೆ, ಪೌರಾಯುಕ್ತರು ಮತ್ತು ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ. ಚಿಂತಾಮಣಿ ನಗರದ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ಅಂದಾಜು ಹಾಗೂ ಸಮಾನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರು 2025-26ನೇ ಸಾಲಿನ ನಿರೀಕ್ಷಿತ ಅಂದಾಜು ಆದಾಯ 89 ಕೋಟಿ 27 ಲಕ್ಷ ಹಾಗೂ 2025-26ನೇ ಸಾಲಿನ ನಿರೀಕ್ಷಿತ ಅಂದಾಜು ಖರ್ಚು 88 ಕೋಟಿ 70 ಲಕ್ಷ ರುಗಳು ಹಾಗೂ 57 ಲಕ್ಷ ರುಗಳ ಉಳಿತಾಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಆಗುತ್ತಿದ್ದಂತೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹಾಗೂ ರೆಡ್ಡಪ್ಪ ಅವರು ಅಧ್ಯಕ್ಷರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾ ಮಾತನಾಡಿದ ಅವರು, ಪೌರಾಯುಕ್ತರು ನಗರದ 31 ವಾರ್ಡ್ಗಳಲ್ಲಿ ನಡೆಸಿರುವ ಪ್ರವಾಸದ ಪಟ್ಟಿ ಕೊಡಿ ಎಂದು ಪಟ್ಟು ಹಿಡಿದಾಗ, ಪೌರಾಯುಕ್ತರು ತನ್ನ ಪ್ರವಾಸದ ಖರ್ಚು ವೆಚ್ಚಗಳ ಪಟ್ಟಿಯನ್ನ ಜಿಲ್ಲಾಧಿಕಾರಿಗಳಿಗೆ
ಅಧ್ಯಕ್ಷರಿಗೆ ಸಲ್ಲಿಸುವುದಾಗಿ ತಿಳಿಸಿದಾಗ ಕೆಲ ಕಾಲ ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷ ಹಾಗೂ ಆಡಳಿತಾರೂಢ ಸದಸ್ಯರ ನಡುವೆ 1 ಗಂಟೆಗೂ ಹೆಚ್ಚು ಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ನಂತರ ಮೊಹಮ್ಮದ್ ಶಫೀಕ್ ಅವರು ನಗರಸಭೆಯಲ್ಲಿ ಎ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ, ಸಾರ್ವಜನಿಕರು ಯಾವ ಅಧಿಕಾರಿಗಳಿಗೆ ಲಂಚ ನೀಡುತ್ತಾರೆ ಅಂತಹವರ ಕೆಲಸಗಳು ನಗರಸಭೆಯಲ್ಲಿ ನಡೆಯುತ್ತವೆ. ದಲ್ಲಾಳಿಗಳು ತಮ್ಮ ಕೈಯಲ್ಲಿ 4-5 ಫೈಲ್ಗಳನ್ನ ತೆಗೆದುಕೊಂಡು ಬಂದು ಅಧಿಕಾರಿಗಳ ಜೇಬುಗಳು ಗರಂ ಮಾಡಿ ಕೆಲಸಗಳನ್ನ ಮಾಡಿಕೊಂಡು ಹೋಗುತ್ತಾರೆ ಎಂದು ಹೇಳಿದ್ದಾರೆ. ಇನ್ನು ನಗರಸಭಾ ಸದಸ್ಯರಾದ ಹರೀಶ್, ಜಗದೀಶ್, ಅಕ್ಷಯ್, ದೇವಳಂ ಶಂಕರ್, ಜೈಭೀಮ್ ಮುರಳಿ ಮತ್ತಿತರರು ನಗರದಲ್ಲಿ ವಿದ್ಯುತ್ ದೀಪಗಳ ಸಮಸ್ಯೆ, ಸ್ವಚ್ಛತೆ, ಕಟ್ಟಡಗಳ ನಿರ್ಮಾಣ, ಪರವಾನಗಿ ಸೇರಿದಂತೆ ಮತ್ತಿತರ ವಿಚಾರಗಳ ಬಗ್ಗೆ ಬಿಸಿ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಮುಂಬರುವ ರಂಜಾನ್ ಹಬ್ಬವನ್ನ ಎಲ್ಲಾ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು. ಅದಕ್ಕೆ ಧಕ್ಕೆ ಬಾರದಂತೆ ನೀವು ರಂಜಾನ್ ಹಬ್ಬವನ್ನ ಆಚರಣೆ ಮಾಡಬೇಕು ಎಂದು ಇನ್ಸ್ಪೆಕ್ಟರ್ ಜನಾರ್ದನ್ ಅವರು ಹೇಳಿದ್ದಾರೆ. ರಂಜಾನ್ ಹಬ್ಬವನ್ನ ಶಾಂತಿ ರೀತಿಯಲ್ಲಿ ಆಚರಿಸಬೇಕು. ಇನ್ಸ್ಪೆಕ್ಟರ್ ಜನಾರ್ದನ್. ಚೇಳೂರು ಪಿಎಸ್ಐ ಹರೀಶ್ ಮಾತನಾಡಿ, ಪೊಲೀಸ್ ಠಾಣೆ ಆವರಣದಲ್ಲಿ ಮಂಗಳವಾರ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಹಬ್ಬ ಸಮಾಜದಲ್ಲಿ ಶಾಂತಿ ಸಂತೋಷದಿಂದ ಎಲ್ಲರೂ ಸೇರಿ ಹಬ್ಬಗಳನ್ನು ಆಚರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮದೀನಾ ಮಸೀದಿಯ ಅಧ್ಯಕ್ಷರಾದ ಅಲೀಂ ಭಾಷಾ, ಸ್ಟುಡಿಯೋ ಮುನ್ನಾ, ಕಲೀಂ ಉಲ್ಲಾ, ನಯಾಜ್, ಮೆಕ್ಯಾನಿಕ್ ಸಾದಿಕ್ ಭಾಷಾ, ಖಾದರ್ ವಲಿ, ರೋಬ್ ಸಾಬ್, ಮುಜಾಹಿದ್, ಅಮಾನುಲ್ಲಾ ಇದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ ಇಫ್ತಾರ್ ಕೂಟ. ಚೇಳೂರು ತಾಲೂಕಿನ ಪಟ್ಟಣದ 2ನೇ ವಾರ್ಡ್ನಲ್ಲಿ ಇರುವ ಮದೀನಾ ಮಸೀದಿಯಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಇಫ್ತಾರ್ ಕೂಟವು ಹಿಂದೂ ಮುಸ್ಲಿಮರ ಸೌಹಾರ್ದತೆಯ ಸಂಕೇತವಾಗಿದೆ. ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಊಟ ಮಾಡಿದಾಗ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಭಾವೈಕ್ಯತೆಯು ಹೆಚ್ಚಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವೈಕ್ಯತೆ ಮೂಡುತ್ತದೆ. ನಂತರ ಪಿಎಸ್ಐ ಹರೀಶ್ ಮಾತನಾಡಿ, ಜನರು ಒಳ್ಳೆಯವರಾದರೆ ಸಮಾಜವು ಒಳ್ಳೆಯದಾಗುತ್ತದೆ. ಈ ನಿಟ್ಟಿನಲ್ಲಿ ಧರ್ಮಗಳ ಸಂದೇಶವನ್ನ ತಿಳಿಯಲು ನಾವೆಲ್ಲರೂ ಪ್ರಯತ್ನಿಸಬೇಕು. ಇಂತಹ ಸೌಹಾರ್ದ ಸಭೆಗಳು ಸಮಾಜಕ್ಕೆ ಮಾದರಿಯಾಗಲಿದೆ ಎಂದು ಹೇಳಿದ್ದಾರೆ. ಮದೀನಾ ಮಸೀದಿಯ ಅಧ್ಯಕ್ಷರಾದ ಆಲಿಂ ಭಾಷಾ, ಮೆಕ್ಯಾನಿಕ್ ನಯಾಜ್, ಜೆಎನ್ ಜಾಲ್ಹರಿ, ಸುರೇಂದ್ರ ಅಪ್ಪಿ, ಸುಬ್ಬಿರೆಡ್ಡಿ, ಕೆಜಿ ವೆಂಕಟರಮಣ, ಕಾಫಿ ಪ್ರಸಾದ್, ಚೇತನ್ ಟೈಲರ್, ರಾಮಚಂದ್ರ ಖಾದರ್ ವಾಲಿ, ಸಾದಿಕ್ ಸೈಫರ್, ಅಜ್ರುದ್ದೀನ್, ನಿಜಾಮ್, ಚಾಂದ್ ಪಾಷಾ, ಶಬೀರ್, ಮಾ ಭಾಷಾ,
ಸ್ಟುಡಿಯೋ ಮುನ್ನಾ, ಕಲೀಮುಲ್ಲಾ, ಇನಾಯತುಲ್ಲಾ, ಎಸ್ಪಿ ನವಾಜ್, ರಹಮತುಲ್ಲಾ, ಅಮಾನುಲ್ಲಾ, ಮೆಕ್ಯಾನಿಕ್ ಮಜಾದಿ, ಮಜಾಹಿದ್, ಅಸ್ಲಾಂ, ಇಲಿಯಾಸ್, ಯಾಬರ್, ಹುಸೇನ, ಬಾಬಾಜಾನ್, ಜಬಿ ಹೋಟೆಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.